ಹಾಯ್ ಹಲೋ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗಾದರೆ ಬನ್ನಿ, ವೆರೈಟಿಯಾಗಿ ಛೋಟಾ ಪೂರಿ ಸಮೋಸ ಮಾಡ್ತಾ ಇದ್ದೀನಿ. ಹಾಗಾದರೆ ಸಮೋಸ ಎಲ್ಲರೂ ಥರದ ಸಮೋಸ ಮಾಡ್ತಾರೆ, ಆದರೆ ನಾನು ವೆರೈಟಿಯಾಗಿ ಸಮೋಸ ಮಾಡುವ ಅಂತ ಬಂದಿದ್ದೀನಿ. ಇಲ್ಲಿ ನೋಡಿ, ಗೋಧಿ ಹಿಟ್ಟು ಮೈದೆ ಹಿಟ್ಟು ಬೇಡ, ಗೋಧಿ ಹಿಟ್ಟು ಈ ಥರ ಕಲಿಸ್ಕೊಂಡು ಇಟ್ಕೊಳ್ಳಿ. ಗೋಧಿ ಹಿಟ್ಟಿಂದ ಮಾಡೋದ್ರಿಂದ ಮೆತ್ತಗೆ ಬರುತ್ತೆ. ಇದು ಮೈದೆ ಹಿಟ್ಟು ಬೇಡ, ಗೋಧಿ ಹಿಟ್ಟಿರಲಿ. ಗೋಧಿ ಹಿಟ್ಟಿನಾಗ ಟೇಸ್ಟು ಚೆನ್ನಾಗಿರುತ್ತೆ, ಸ್ಮೂತಾಗೂ ಇರ್ತವೆ ಸಮೋಸ. ಹಾಗಾದರೆ ಫಸ್ಟಿಗೆ ಗೋಧಿ ಹಿಟ್ಟು ಕಲಿಸ್ಕೊಂಡು ಈ ಥರ ಬಾಕ್ಸ್ನಲ್ಲಿ ಒಂದು 10 ನಿಮಿಷ ನೆನೆಯೋಕೆ ಬಿಡಿ. ತೀರಾ ಮೆತ್ತಗೂ ಇರಬಾರ್ದು, ತೀರಾ ಗಟ್ಟಿನೂ ಕಲಿಸ್ಕೋಬಾರ್ದು, ಆ ಥರ ಕಲಸಿ ಇಟ್ಕೊಳ್ಳಿ. 2 ಈರುಳ್ಳಿ ಈ ಥರ ನಾನು ಕಟ್ ಮಾಡಿ ಉದ್ದವಾಗಿ ಇಟ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಕೊತ್ತಂಬರಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಜಾಸ್ತಿ ಏನು ಬೇಡ ಮಸಾಲೆ, ಜಸ್ಟ್ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು 2 ಈರುಳ್ಳಿ ಅಷ್ಟೇ. ಇಷ್ಟೇ ಐಟಮ್ನಲ್ಲಿ ರೆಡಿಯಾಗುವ ಛೋಟಾ ಪೂರಿ ಸಮೋಸ. ಈರುಳ್ಳಿ ಈ ಥರ ಉದ್ದವಾಗಿ ಕಟ್ ಮಾಡ್ಕೊಳ್ಳಿ, ಸಣ್ಣದಾಗಿ ಬೇಡ. ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಮಾತ್ರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಗೋಧಿ ಹಿಟ್ಟು ನಾನು ಕಲಸಿಕ್ಕಿದ್ನಲ್ಲ, ಅದು ಸ್ವಲ್ಪ ನೆಂದಿದೆ. ಇವಾಗ ಈ ಥರ ಜಾಮೂನ್ ಥರ ಉಂಡೆ ಮಾಡ್ಕೊಳವ. ಇಲ್ಲಿ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ ನಾನು ಉಂಡೆ ಈ ಥರ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಫ್ರೀ ಇದ್ದಾಗ ಮಕ್ಕಳಿಗಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಬೇಕಾದರೆ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಇದು ಛೋಟಾ ಪೂರಿ ಸಮೋಸ ಅಂತ ನಾನು ಇಷ್ಟಪಟ್ಟು ಟ್ರೈ ಮಾಡಿರೋ ವೆರೈಟಿಯಾದ ಪೂರಿ ಸಮೋಸ. ಹಾಗಾದರೆ ಇದು ಹೇಗೆ ಮಾಡೋಣ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮಕ್ಕಳಿಗಾಗಿ ಒಂದ್ಸರಿ ಟ್ರೈ ಮಾಡಿದ್ರೆ ಏನು ನಮಗೆ ವೇಸ್ಟ್ ಆಗಲ್ಲ ಟೈಮು. ಹಾಗಾದರೆ ಫಸ್ಟ್ ಇವಾಗ ಪಲ್ಯ ಮಾಡ್ಕೊಳೋಣ. ಇಲ್ಲಿ ನೋಡಿ, ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಆದ ನಂತರ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಪಾತ್ರೆಯಲ್ಲಿ ಹಾಕ್ತಿದ್ದೀನಿ. ನೋಡಿ, ಬಿಸಿ ಆದಾಗ ಮಾತ್ರ ಹಾಕಿ, ತಣ್ಣಗಿದ್ದಾಗಲೇ ಹಾಕಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ನಾನು ಈರುಳ್ಳಿ ಹಾಕಿದ ಮೇಲೆ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಿದ್ದೀನಿ. ನೋಡ್ಕೊಳ್ಳಿ ಒಂದ್ಸರಿ ಕ್ಲೀನಾಗಿ. ವಿಡಿಯೋ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ಸ್ಕಿಪ್ ಮಾಡಿದರೆ ಪೂರ್ತಿ ವಿಡಿಯೋ ಹೇಗೆ ಮಾಡಿದ್ದೀವಿ ನಾವು ಛೋಟಾ ಪೂರಿ ಸಮೋಸ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಇವಾಗ ಖಾರದ ಪುಡಿ ನೋಡಿ, ಖಾರದ ಪುಡಿ ಹಾಕ್ಕೊಳ್ಳಿ. ಯಾಕಂದರೆ ನಾನು ಆಲ್ರೆಡಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ, ಅದಕ್ಕಾಗಿ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಜಾಸ್ತಿ ಉಪ್ಪಾದರೆ ತಿನ್ನೋದಕ್ಕಾಗಲ್ಲ, ಅದಕ್ಕಾಗಿ. ಇಲ್ಲಿ ನೋಡಿ, ಮನೇಲಿ ಫ್ರೀ ಟೈಮಲ್ಲಿ, ಸಂಜೆ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿನ್ನಿ. ಪಕೋಡ, ಚೌಚೌ ಅದು ತಿನ್ನಿ, ಜಾಸ್ತಿ ತಿನ್ನಕ್ಕೆ ಹೋಗ್ಬಿಡಿ. ಮನೆಯಲ್ಲಿ ಮಕ್ಕಳಿಗೆ ಈ ಥರ ಕ್ರಿಸ್ಪಿಯಾಗಿರೋ ಪೂರಿ ಸಮೋಸ ಮನೆಯಲ್ಲಿ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿ ನೋಡಿ, ನಾನು ಪೂರಿ ಥರ ಲಟ್ಟಿಸ್ತಾ ಇದ್ದೀನಿ. ಚಪಾತಿ ಫಸ್ಟಿಗೆ ಚಪಾತಿ ಶೇಪಲ್ಲಿ ಲಟ್ಟಿಸ್ಬೇಕು. ನಂತರ ಪ್ಲೇಟ್ ಉಲ್ಟಾ ಮಾಡಿ ಅದ್ರ ಮೇಲೆ ಚಪಾತಿ ನಾವು ಲಟ್ಟಿಸಿರ್ತೀವಲ್ಲ ಅದಿಟ್ಟು ಟೀ ಕುಡಿಯೋ ಲೋಟದಲ್ಲಿ ಪ್ರೆಸ್ ಮಾಡಬೇಕು. ಈ ಥರ ಪಾನಿಪುರಿ ಶೇಪ್ ಬರೋವರೆಗೂ ಈ ಥರ ಇರುತ್ತೆ ಪೂರಿ. ಅದಕ್ಕೆ ಪೂರಿ ಸಮೋಸ ಅಂತ ಹೆಸರಿಟ್ಟಿರೋದು. ಇಲ್ಲಿ ನೋಡಿ, ಇಷ್ಟೊಂದು ಪೂರಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಪೂರಿ ಇರೋದನ್ನು ಪೂರಿ ಸಮೋಸ ಮಾಡಬೇಕು. ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಫಸ್ಟು ಪೂರಿ ಇಟ್ಕೊಂಡಿದ್ದೀನಿ, ಸಣ್ಣ ಪೂರಿ. ಇವಾಗ ಸ್ವಲ್ಪ ನೀರು ಹಚ್ತಿದ್ದೀನಿ, ನೋಡಿಕೊಳ್ಳಿ. ಫಸ್ಟು ಈ ಥರ ನೀರು ಹಚ್ಬಿಟ್ಟು ಆಮೇಲೆ ಈರುಳ್ಳಿ ಮಸಾಲೆನ ಈ ಥರ ಕ್ಲೀನಾಗಿ ಹಾಕ್ಕೊಳ್ಳಿ. ಕ್ಲೀನಾಗಿ ಹಾಕ್ಕೊಂಡು ಮತ್ತೆ ಇನ್ನೊಂದು ಪೂರಿ ತಗೊಂಡು ನೀರು ಹಚ್ಚಿರ್ತೀವಲ್ಲ, ಆ ಪೂರಿ ಮತ್ತು ಈ ಪೂರಿನ ಪ್ರೆಸ್ ಮಾಡ್ತಾ ಹೋಗಿ ಕ್ಲೀನಾಗಿ. ವಿಡಿಯೋ ಮಾತ್ರ ಸ್ಕಿಪ್ ಮಾಡಿದೆ, ನನ್ನ ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಕ್ಲೀನಾಗಿ ನೀರು ಹಚ್ಬಿಟ್ಟು ಈ ಥರ ಪ್ರೆಸ್ ಮಾಡ್ತಾ ಹೋಗಿ. ಈ ಥರ ಪೂರಿ ಮಾಡಿಟ್ಕೊಂಡಿದ್ದಾನೆ, ಆ ಪೂರಿ ಎಲ್ಲ ಈ ಥರ ಮಸಾಲೆ ಹಾಕಿ ಪ್ರೆಸ್ ಮಾಡಿ 1-2 ನಿಮಿಷ ಗಾಳಿಗೆ ಇಟ್ಬಿಡಿ. ಜಾಸ್ತಿ ಗಾಳಿ ಇಡಬೇಡಿ, 1-2 ನಿಮಿಷ 3 ನಿಮಿಷ ಸಾಕು. ಇಲ್ಲಿ ನೋಡಿ, ಪೂರಿ ಸಮೋಸ ಆಗಿಬಿಡ್ತು. ಎಣ್ಣೆಯಲ್ಲಿ ಕರಿಯೋದು ಅಷ್ಟೇ ಬಾಕಿ ಇರೋದು. ಎಣ್ಣೆಯಲ್ಲಿ ಕರೆದು ತಿನ್ನೋದು ಮಾತ್ರ ಬಾಕಿ ಇದೆ. ನನಗಂತೂ ನೋಡ್ತಾ ಇದ್ದರೆ ತಿನ್ಬೇಕು ಅನಿಸ್ತಾ ಉಂಟು. ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಹೇಗೆ ಬಂದಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದ್ಸರಿ ಪಟ್ ಅಂತ ತಿಳಿಸ್ಬಿಡಿ.
ಪೂರ್ತಿ ವಿಡಿಯೋ ನೋಡೋದು ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ನನ್ನ ವಿಡಿಯೋ ಮಾತ್ರ. ಮತ್ತು ಇನ್ನೊಂದು ಪೂರಿ ಸಮೋಸ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ. ಈ ಥರ ಹಲವಾರು ಸಮೋಸ ಮಾಡಿ ನಾನು ಇಕ್ಕಿದ್ದೀನಿ. ಎಣ್ಣೆನೂ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಒಳ್ಳೊಳ್ಳೆ ರೆಸಿಪಿ ಮಾಡಿದಾಗ, ಒಳ್ಳೊಳ್ಳೆ ಸ್ನ್ಯಾಕ್ಸ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಬೆಲ್ ಬಟನನ್ನು ಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಇಲ್ಲಿ ಇದು ಮಾತ್ರ ಪ್ರೆಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದರೆ ಪ್ರೆಸ್ ಆಗಲಿಲ್ಲ ಅಂದರೆ ಎಣ್ಣೆಯಲ್ಲಿ ಬಿಟ್ಕೊಬಿಡುತ್ತೆ, ಮಸಾಲೆ ಎಲ್ಲ ಹೊರಗೆ ಬಂದುಬಿಡುತ್ತೆ, ಎಣ್ಣೆ ಎಲ್ಲ ಕೆಟ್ಬಿಡುತ್ತೆ. ಇಲ್ಲಿ ನೋಡಿ, ನಾನು ಇಷ್ಟು 6 ಪೂರಿ ಮಾಡ್ಕೊಂಡಿದ್ದೀನಿ. ಪೂರಿ ಎಲ್ಲ ಪೂರಿ ಸಮೋಸ. ನೀವು ಪೂರಿ ಸಮೋಸ ಎಲ್ಲಾದರೂ ಕೇಳಿದ್ದೀರಾ? ಇಲ್ಲ, ನನ್ನ ವಿಡಿಯೋ ನೋಡಿ ಕೇಳ್ತಾ ಇದ್ದೀರಾ? ನೀವು ಒಂದ್ಸರಿ ಟ್ರೈ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಇಲ್ಲಿ ನೋಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತ. ಇವಾಗ ಸ್ಟವ್ ಆನ್ ಮಾಡಿ ಪಟ್ಟಂತ ಚಟ್ಟಂತ ಎಣ್ಣೆ ಹಾಕಿದ್ದೀನಿ ನೋಡ್ಕೊಳ್ಳಿ. ಎಣ್ಣೆ ಹಾಕಿ ಬಿಸಿಯಾಗಿದ್ದಿಲ್ಲ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಬಿಸಿಯಾಗಿದೆ ಆಲ್ರೆಡಿ. ನಾನು ಒಂದೊಂದೇ ಹಾಕ್ತಾ ಹೋಗ್ತೀನಿ. ನೋಡಿ, ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ನನ್ನ ವಿಡಿಯೋ. ಇಲ್ಲಿ ನೋಡಿ, ನಾನು ಒಂದೊಂದೇ ಎಣ್ಣೆಲಿ ಹಾಕ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲಾದರೂ ನೀವು ನೋಡಿ ಒಂಥರ ಕಚೋರಿ ಇದ್ದಂಗೆ ಕಾಣ್ತಾ ಉಂಟು ಅಲ್ವೇ? ಅದು ಕಚೋರಿ ಅಲ್ಲ, ನಾನು ಟ್ರೈ ಮಾಡಿರೋ ಓನಾಗಿ ಪೂರಿ ಸಮೋಸ ಅಂತ ನಾನು ಹೆಸರಿಟ್ಟಿರೋದು. ಇಲ್ಲಿ ನೋಡಿ, ಒಂದೊಂದೇ ಬಿಡ್ತಾ ಹೋಗ್ತೀನಿ ಎಣ್ಣೆಯಲ್ಲಿ. ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಜಾಸ್ತಿ ಹಾಕಿದರೆ ಬೇಗ ಬೇಯೋದಿಲ್ಲ ಒಳಗೆ. ನಾನು ನೋಡಿಕೊಂಡು 1 2 3 4 5 ಹಾಕಿದ್ದೀನಿ ನೋಡಿ. ಇದ್ರ ಹೆಸರು ನಾನು ನಾಮಕರಣ ಮಾಡಿರೋದು ಪೂರಿ ಸಮೋಸ ಅಂತ. ಯಾರೂ ಹೆಸರಿಟ್ಟಿಲ್ಲ, ನಾನು ಓನಾಗಿ ಕ್ರಿಯೇಟ್ ಮಾಡಿರೋ ಪೂರಿ ಸಮೋಸ ಅಂತ. ಇಲ್ಲಿ ನೋಡಿ, ನಾನು ಓನಾಗಿ ಇಟ್ಟಿರೋ ಹೆಸರು, ನಾನು ಕ್ರಿಯೇಟ್ ಮಾಡಿರೋ ಹೆಸರು ಪೂರಿ ಸಮೋಸ ಅಂತ. ಅದು ಯಾರು ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ನಾನು ಮಾತ್ರ ಇಷ್ಟಪಟ್ಟು ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಉಂಟು. ನೀವು ಮನೇಲಿ ಟ್ರೈ ಮಾಡಿ, ಮಕ್ಕಳಿಗೆ ಮಾಡಿಕೊಡಿ, ಎಷ್ಟು ಇಷ್ಟಪಟ್ಟು ತಿಂತಾರೆ ಗೊತ್ತಾ. ಹಾಗೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಅನ್ನೋದು ಕೊಟ್ಬಿಟ್ಟು, ಲೈಕ್ ಮಾಡಿಬಿಟ್ಟು, ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿದೆ ಅಂತ ತಿಳಿಸ್ಕೊಡಿ. ಲವ್ ಯು ಆಲ್. ಬಾಯ್ ಬಾಯ್.